45 4:45 ಆಗಿದೆ ಅಲ್ಲ. ಹ್ಞೂ 4:50 ಅಂದರೆ ಆಲ್ಮೋಸ್ಟ್ 5 ಗಂಟೆಗೆ ಬಿಡ್ತಾ ಇದ್ದೀವಿ ನಾವು ಬೆಂಗಳೂರಿಂದ. ನೋಡೋಣ. ಸೊ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳ ಟೋಲಿದು. ಸೊ 1 ಅವರ್ ಆಯಿತು ನಮಗೆ ಮನೆಯಿಂದ ಬಿಟ್ಟು ಇವಾಗ. ಸೊ ಫಸ್ಟ್ ಡೇ ನಮ್ಮದು ಪ್ಲ್ಯಾನ್ ಇರೋದು ಬೆಂಗಳೂರಿಂದ ಡೈರೆಕ್ಟ್ ಹಿರಿಯೂರಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚಳ್ಳಕೆರೆ ಕಡೆ ಹೋಗಿ ಅಲ್ಲಿ ರಾಂಪುರದಿಂದ ಡಿವಿಷನ್ ಒಳಗಡೆ ತೊಗೊಳ್ಬೇಕಾಗುತ್ತೆ. ನಾವು ಸಂಡೂರಿಗೆ ಹೋಗ್ತಾ ಇರೋದು ಒಂದು ಸ್ಪಾಟು. ಅಲ್ಲಿ ಸ್ಪೆಷಲಿ ಸಂಡೂರು ಏರಿಯಾ ಇರೋದು ಎಲ್ಲ ಮೈನಿಂಗ್ ಏರಿಯಾ. ಸೊ ಎಲ್ಲ ಕೆಂಪು ಮಣ್ಣು. ಸೊ ನೋಡ್ಬೇಕು ಏನಂತ. ನಮ್ಮ ಗೆಳೆಯ ಮುಂದೆ ಹೋಗ್ತಾ ಇದ್ದಾನೆ. ಇದು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮು ನಾನು ಜೊತೆಗೆ ಸಪ್ರೇಟಾಗಿ ಬೈಕಲ್ಲಿ ಹೊರಟಿರೋದು. ಇಲ್ಲಾಂದರೆ ಯಾವಾಗಲೂ ಇಬ್ಬರು ಜೊತೆಯಾಗಿ ಒಂದೇ ಬೈಕಲ್ಲಿ ಹೋಗ್ತಿದ್ವಿ. ಈ ಸರಿ ಸುಮ್ಮನೆ ಚೇಂಜ್ ಅಂತ ಹೊರಟಿದ್ವಿ. ಆಮೇಲೆ ನಾನು ಅವನು ಏನಿಲ್ಲ ಅಂದರೆ ಒಂದು ಲೆಕ್ಕ ಇಲ್ಲ, ಒಂದು 50-60 ರೈಡ್ ಮಾಡಿರ್ಬೇಕು ಇದುವರೆಗೂ. ಆಲ್ಮೋಸ್ಟ್ ದಕ್ಷಿಣ ಭಾರತ ಎಲ್ಲ ಕವರ್ ಮಾಡಿದ್ದೀವಿ. ಗೋವಾ, ದಕ್ಷಿಣ ಭಾರತದಲ್ಲಿ ತಮಿಳ್ನಾಡು, ಕೇರಳ, ಆಂಧ್ರ ಅಂದರೆ ಸೌತ್ ಪಾರ್ಟು. ಸೊ ಇದು ಮೊದಲನೇ ಸಲ ನಾನು ಅವನು ಸಪ್ರೇಟಾಗಿ ಹೊರಟಿರೋದು. ಹಿರಿಯೂರಲ್ಲಿ ತಿಂಡಿ ತಿಂದ್ಕೊಂಡು ಟುವರ್ಡ್ಸ್ ಸಂಡೂರು ಕಡೆ ಹೋಗ್ತಾ ಇರೋದು. ಸೊ ಸಂಡೂರಲ್ಲಿ ಅದೊಂದು ಸ್ಪಾಟ್ ಮುಗಿಸ್ಕೊಂಡು ಹಂಪಿಗೆ ಹೋಗಬೇಕು. ಸೊ ಓವರಾಲ್ ಒಂದು 3 ಗಂಟೆ 4 ಗಂಟೆ ತನಕ ಹಂಪಿಗೆ ಮುಟ್ಬೇಕಂತ ಪ್ಲ್ಯಾನ್ ಇದೆ. ಸೊ ಹಂಪಿಯಲ್ಲಿ ಭಾಳಷ್ಟು ಸಲ ಹೋಗಿದ್ದೀವಿ. ಎಷ್ಟು ಸಲ ಹೋದ್ರೂ ಹಂಪಿಗೆ ಅದು ಹೊಸದೇ ಅನಿಸುತ್ತೆ. ಸೊ ಅಲ್ಲಿ ಇವತ್ತು ಹಾಲ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಸೊ ನೋಡಿ, ಈಗ ನಾವು ಬಳ್ಳಾರಿ ರೇಂಜ್ಗೆ ತಲುಪಿದ್ದೀವಿ. ಸೊ ಎಲ್ಲ ಕಡೆ ಕಲ್ಲು ಬೆಟ್ಟ. ಸೊ ನೋಡ್ಬೋದು ನೀವು. ಈ ಸ್ಪಾಟ್ ಸ್ವಲ್ಪ ಇಂಟೀರಿಯರ್ ಇರೋದ್ರಿಂದ 2-3 ಕಡೆ ಕೇಳ್ಕೊಂಡು ಬಂದೀವಿ. ಸೊ ಫೈನಲಿ ಈ ಸ್ಪಾಟ್ ಸಿಕ್ತು ನಮಗೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡ್ಬೇಕು ಒಳಗಡೆ ಹೋಗಿ ಏನಂತ. ಬೆಟ್ಟ ಹತ್ತದ್ದು ಇರ್ಬೋದು ಮೋಸ್ಟ್ಲಿ. ನಮ್ಮ ಗೆಳೆಯ ಇಲ್ಲೇ ಇದ್ದಾನೆ. ಸೊ ಫೋಟೋಗ್ರಫಿ ನಡೀತಾ ಇದೆ ಇಲ್ಲಿ. ಏನೋ ಒಂಥರ ಯೂನಿಕ್ ಪ್ಲೇಸ್ ಅನ್ನಿಸ್ತಾ ಇದೆ. ಸೊ ಆ ಕಡೆ ಈ ಕಡೆ 2 ಕಡೆ ಬೆಟ್ಟ, ಮಧ್ಯೆ ರೋಡು ಸೂಪರಾಗಿ ಕಾಣಿಸ್ತಾ ಇದೆ. ಈ ಸ್ಪಾಟ್ ಹೆಸರು ಉಬ್ಬಳ ಗಂಡಿ ಅಂತ. ಈ ಪ್ಲೇಸಲ್ಲಿ ಶ್ರೀ ವೀರಭದ್ರೇಶ್ವರ ಟೆಂಪಲ್ಲು ಇದೆ. ಆಮೇಲೆ ಇದು ಬೆಟ್ಟ. ಆಮೇಲೆ ಈ ಬೆಟ್ಟ ಹಿಂದ್ಗಡೆ ದೊಡ್ಡದೊಂದು ಲೇಕ್ ಇದೆ. ಸೊ ಆ ಲೇಕು ಮುಂದೆ ಬಂದರೆ ಫಾಲ್ಸ್ ಆಗಿ ಹರಿಯುತ್ತೆ. ಇಲ್ಲಿ ನೀರೆಲ್ಲ ಕೆಂಪು ನೀರಿದೆ. ಎಲ್ಲ ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡ್ಬೋದು. ಹಾಫ್ ಡೇ ಬೇಕಾಗುತ್ತೆ ಫುಲ್ ಸ್ಪೆಂಡ್ ಮಾಡೋಕ್ಕೆ. 1 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಟುವರ್ಡ್ಸ್ ಇವಾಗ ಸಂಡೂರು ಕಡೆ ಹೋಗ್ತಾ ಇರೋದು. ಸೊ ಇಲ್ಲಿ ಇದೆಲ್ಲ ಮೈನಿಂಗ್ ಏರಿಯಾ ಫುಲ್ಲೆಲ್ಲ. ಇಲ್ಲಿ ಜಿಂದಾಲ್ ಸ್ಟೀಲ್ ಫ್ಯಾಕ್ಟ್ರಿನೂ, ಮೇಜರ್ ಸ್ಟೀಲ್ ಫ್ಯಾಕ್ಟ್ರೀಸ್ ಎಲ್ಲ ಇಲ್ಲಿರೋದು. ನಾವೆಲ್ಲ ಟ್ರಿಪ್ಪಲ್ಲಿ
ಊಟದ ಬಗ್ಗೆ ಭಾಳ ಕೇರ್ ತೊಗೊಳ್ತಿದ್ದೀವಿ. ಅಂದರೆ ಊಟ ಮನೆಯಿಂದನೇ ತೊಗೊಂಡು ಬರ್ತಿದ್ವಿ. ಸೊ ಇವಾಗ ಏನಾಗಿದೆ ಅಂದರೆ ನಾರ್ತ್ ಕರ್ನಾಟಕ ನಾವು ಟ್ರಿಪ್ ಇರೋದ್ರಿಂದ ಊಟ ಎಲ್ಲಿ ಬೇಕಾದಲ್ಲಿ ಸಿಗುತ್ತೆ ನಮಗೆ. ಅಂದರೆ ಖಾನಾವಳಿ ಇರುತ್ತೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಊಟದ ಬಗ್ಗೆ. ಸೊ ಸಂಡೂರಲ್ಲಿ ನಾವು ಇವಾಗ ಊಟ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡಬೇಕು, ಖಾನಾವಳಿ ಊಟ ಅಲ್ಟಿಮೇಟೇ ಇರುತ್ತೆ ಯಾವಾಗಲೂ. ಸೊ ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ ಊಟದ ಬಗ್ಗೆ. ಸಿಂಗಲ್ ರೋಡು, ಟ್ರಾಫಿಕ್ ಅಂತೂ ಎಷ್ಟು ಇಲ್ಲ. ಸೊ ಎಲ್ಲ ಕಡೆ ಗ್ರೀನರಿ, ಮಳೆ ತುಂಬ ಚೆನ್ನಾಗಾಗಿದೆ ಅನಿಸುತ್ತೆ ಈ ಸಲ ಈ ಕಡೆ ಎಲ್ಲ. ಸಂಡೂರು ಹೋಗೋ ದಾರಿಯಲ್ಲಿ ನಮಗೆ ಒಂದು ಒಳ್ಳೆ ಸ್ಪಾಟ್ ಸಿಕ್ಕಿದೆ. ಇದ್ರ ಹೆಸರು ನಾರಿಹಳ್ಳ ಅಂತ ಒಳ್ಳೆ ಸ್ಪಾಟ್. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಅಲ್ಟಿಮೇಟ್ ಪ್ಲೇಸ್. ತುಂಬ ಜನ ಬರ್ತಾರೆ. ಇಲ್ಲೊಂದು ಡ್ಯಾಮು ಇದೆ, ಒಳಗಡೆ ಬೋಟಿಂಗ್ ಎಲ್ಲ ಆಡ್ಬೋದು. ಸೊ ಇದು ಅರೌಂಡ್ 10-15 ಕಿಲೋಮೀಟರ್ಸ್ ರೇಂಜಲ್ಲಿ ಕೆರೆ ಇದೆ ಇದು. ಸೊ ಇದು ಸುತ್ತ ಹಾಕೊಂಡು ನಾವು ಸಂಡೂರಿಗೆ ಹೋಗ್ಬೇಕಾಗುತ್ತೆ. ಇದೆಲ್ಲ ಫುಲ್ ಮೈನಿಂಗ್ ಏರಿಯಾ ಇದೆಲ್ಲ. ತುಂಬ ಚೆನ್ನಾಗಿದೆ ಇದು ಸ್ಪಾಟ್ ಮಾತ್ರ. ಸೊ ಇದು ಈ ಕೆರೆ ನೋಡ್ತಾ ಇರೋದು ಅದೇ ನಾರಿಹಳ್ಳ. ತುಂಬ ಜನ ಇಲ್ಲಿ ವ್ಯೂ ಪಾಯಿಂಟ್ ನಿಲ್ಲಿಸ್ಕೊಂಡು ಫೋಟೋಗ್ರಫಿ ಮಾಡ್ಕೊಳ್ತಾರೆ. ಅಲ್ಟಿಮೇಟ್ ಪ್ಲೇಸ್. ಇನ್ನೇನು ಸಂಡೂರು ಬಂತು. ಎಲ್ಲ ಕಡೆ ನೋಡಿದ್ರೆ ಅಲ್ಲಿ ಇಲ್ಲಿ ರೋಡ್ ಮೇಲೆ ಕಾಣಿಸೋದು ಮೈನಿಂಗ್ ವೆಹಿಕಲ್ಸ್ಗಳೇ. ಇಲ್ಲೊಂದು ಸ್ವಲ್ಪ ನಿಂತಿದೆ ನೋಡಿ. ಫಸ್ಟ್ ಕ್ಲಾಸ್ ಊಟ ಮುಗಿಸ್ಕೊಂಡು ಸಂಡೂರಿಂದ ಬಿಟ್ಟು ಹೊಸಪೇಟೆ ರೀಚ್ ಆಗಿದ್ದೀವಿ. ಹೊಸಪೇಟೆ ಕ್ರಾಸ್ ಆಗಿ ಇನ್ನೇನು ನಾವು ಹಂಪಿಗೆ ಎಂಟ್ರಿ ಆಗಿದ್ದೀವಿ. ಇವಾಗ ಸಮಯ 4:50. ಸೊ ಆಲ್ಮೋಸ್ಟ್ 12 ಅವರ್ಸ್ ಆಯಿತು ನಮಗೆ ಹಂಪಿ ರೀಚ್ ಆಗಲಿಕ್ಕೆ. 2 ಒಳ್ಳೆ ಸ್ಪಾಟ್ ನೋಡಿದೆವು ಇನ್ ಬಿಟ್ವೀನ್. ಇವತ್ತಿನ ಪಯಣ ಗವಿಮಠ, ಕೊಪ್ಪಳ. ಈ ಮಠಕ್ಕೆ 1000 ವರ್ಷದ್ದು ಇತಿಹಾಸನೇ ಇದೆ. ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು ಈ ಮಠಕ್ಕೆ. ಈ ಮಠ ನೋಡಿದ್ರೆ ಒಂಥರ ಹಳೇ ಫೋರ್ಟ್ ನೋಡ್ದಂಗೆ ಅನಿಸುತ್ತೆ ನನಗೆ. ಗವಿಮಠ ಬೆಟ್ಟದ ಮೇಲೆ ಇದೆ. ಸೊ ಬೆಟ್ಟದ ಮೇಲೆ ಇರೋದ್ರಿಂದ ಇನ್ನೂ ಅಟ್ರಾಕ್ಷನ್ ತುಂಬಾ ಇದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಸೆಕೆಂಡ್ ಥಿಂಗ್ ಏನಂದರೆ ಇಲ್ಲಿ ತುಂಬ ಕ್ಲೀನ್ನೆಸ್. ನಾವು ಬೆಳಿಗ್ಗೆ ಬಂದಿದ್ವಿ. ಸೊ ಎಲ್ಲ ಕಡೆ ನೋಡಿದ್ರೆ ಒಂಥರ ನೀಟ್ ಕ್ಲೀನ್, ತುಂಬ ಚೆನ್ನಾಗಿದೆ. ನಿನ್ನೆ ನಮಗೆ ಹಂಪಿ ಎಲ್ಲ ನೋಡಲಿಕ್ಕೆ ಆಲ್ಮೋಸ್ಟ್ 7 ಗಂಟೆ ಆಯಿತು. 7 ಗಂಟೆ ಆದಮೇಲೆ ಹಂಪಿಯಲ್ಲೇ ಇರಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆದರೆ ಮತ್ತು ನೆಕ್ಸ್ಟ್ ಡೇ ಲೇಟ್ ಆಗ್ಬೋದು ಅಂಥೇಳಿ ನಾವು ಕೊಪ್ಪಳಕ್ಕೆ ಬಂದಿದ್ವಿ. ಕೊಪ್ಪಳಕ್ಕೆ ಬಂದು ಅಲ್ಲಿ ಲಾಡ್ಜಿಂಗ್ ಎಲ್ಲ ಮಾಡಿಕೊಂಡು ಇವಾಗ ನಾವು ಗವಿಮಠಕ್ಕೆ ಬಂದಿದ್ದೀವಿ. ಎಲ್ಲ ಸ್ಟೂಡೆಂಟ್ಸ್ ಅಭ್ಯಾಸ ಮುಗಿಸ್ಕೊಂಡು ಬರ್ತಾಯಿದ್ದಾರೆ.
2,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತ ವ್ಯವಸ್ಥೆ ಮತ್ತು ಪ್ರಸಾದದ ವ್ಯವಸ್ಥೆಯೂ ಕೂಡ ಇರುತ್ತೆ. ಇಲ್ಲಿ ಖುಷಿ ಕೊಡೋ ವಿಚಾರ ಏನಂತಂದರೆ ಇಲ್ಲಿ ವಸತಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಹಾಗೂ ಅದ್ರ ಜೊತೆ ದಾಸೋಹ ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನ ರಾತ್ರಿ 3 ಟೈಮು ಇಲ್ಲಿ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ನೀವು ಯಾವ ಕಡೆಯೂ ಹೋಗಿ, ಅಂದರೆ ಯಾವ ಮೂಲೆಗೂ ಹೋಗಿ, ಯಾವ ದಿಕ್ಕಲ್ಲೂ ಹೋದರೆ ಆ ದಿಕ್ಕಿನಿಂದ ನೋಡಲಿಕ್ಕೆ ಇದು ಒಂಥರ ಅಟ್ರಾಕ್ಷನೇ ಬೇರೆ ಇದೆ ಮಠ. ಸೊ ಬೆಟ್ಟದ ಮೇಲೆ ಇರೋದ್ರಿಂದ ಸೊ ಯಾವ ಮೂಲೆಯಿಂದ ನೋಡಿದ್ರೂ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಕೊಪ್ಪಳ ಸೈಡ್ ಯಾರಾದರೂ ಬಂದರೆ ಈ ಮಠ ನೋಡೋದು ಮರಿಬೇಡಿ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಇನ್ನೂ ಅಟ್ರಾಕ್ಷನ್ ತುಂಬ ಚೆನ್ನಾಗಿರುತ್ತೆ. ನಾವು ಗವಿ ಮಠದಲ್ಲೇ ಪ್ರಸಾದ ತಗೊಂಡು ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು ಇವತ್ತು ಪಟ್ಟದಕಲ್ಲು, ಬಾದಾಮಿ, ಬಾಗಲಕೋಟೆ. ಪಟ್ಟದಕಲ್ಲು ಹೋಗೋದಕ್ಕಿಂತ ಮುಂಚೆ ಒಂದು ಫಾಲ್ಸ್ ಬರುತ್ತಂತೆ. ಸೊ ಆ ಫಾಲ್ಸ್ ನೋಡಿಕೊಂಡು ಪಟ್ಟದಕಲ್ಲು ಹೋಗಿ ಬಾದಾಮಿ ನೋಡಿಕೊಂಡು ಬಾಗಲಕೋಟೆಯಲ್ಲಿ ನಮ್ಮ ಬಾಲ್ಯ ಸ್ನೇಹಿತಂದು ಗೃಹ ಪ್ರವೇಶ ಇದೆ. ಸೊ ಅವನಿಗೆ ಮೀಟ್ ಮಾಡಿಕೊಂಡು ನಾವು ಅಲ್ಲೇ ಇರಬೇಕಾ ಅಥವಾ ನಾವು ಮುಂದೆ ಪ್ರಯಾಣ ಬಳಸಬೇಕಾ ಅನ್ನೋದು ನೋಡಬೇಕು. ಕಬ್ಬರ್ಗಿ ಫಾಲ್ಸ್. ಕಬ್ಬರ್ಗಿ ಫಾಲ್ಸ್ ಯಾವ ಊರಿದೆ? ಹಾಂ, ಕುಷ್ಟಗಿ. ಕರೆಕ್ಟ್. ಕುಷ್ಟಗಿ ತಾಲೂಕದಲ್ಲಿ ಕಬ್ಬರ್ಗಿ ಫಾಲ್ಸ್ ಅಂತ ತುಂಬ ಹಿಡನ್ ಪ್ಲೇಸ್ ಇದು. ಸೊ ಇಲ್ಲಿ ನಾವು ಬರ್ತಾ ಇದ್ದೀವಿ. ಸದಾ ಯಾವಾಗಲೂ ಹರಿತದಂತೆ ನೀರಿಲ್ಲಿ. ಸೊ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಸೊ ಇವಾಗ ಒಂದು ವೀಕಿಂದ ಮಳೆ ಇಲ್ಲ ಇಲ್ಲಿ. ಸೊ ಅಂದರೂ ನೀರು ಬರ್ತಾ ಇದೆ, ನೀರಿದೆ. ಸೊ ಇದು ತುಂಬ ಇಂಟೀರಿಯರ್ ಇದು ಈ ಫಾಲ್ಸ್. ರೋಡ್ಗೆ ಹತ್ತಿರ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ತನಕ ಬಸ್ ನಾವು 2 ವೀಲರ್ 4 ವೀಲರ್ ಎಲ್ಲ ತೊಗೊಂಡು ಬರ್ಬೋದು. ನೀರು ಅಷ್ಟಕ್ಕೆ ಇದ್ದಾವೆ. ಸೊ ಇದೆ ಫಾಲ್ಸು. ಫಾಲ್ಸ್ ನಾವು ಹೆಬ್ಬರ್ಗಿ ಫಾಲ್ಸು ಮುಗಿಸ್ಕೊಂಡು ಡೈರೆಕ್ಟಾಗಿ ಪಟ್ಟದಕಲ್ಲಕ್ಕೆ ಬಂದಿದ್ದೀವಿ ಇವಾಗ. ಸೊ ಪಟ್ಟದಕಲ್ಲು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು 1 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಬಾದಾಮಿ ಕಡೆ ಹೋಗ್ಬೇಕು ನಾವು. ಪಟ್ಟದಕಲ್ಲು, ಬಾದಾಮಿ, ಐಹೊಳೆ ಈ ಕಡೆಯೂ ತುಂಬ ಟೂರಿಸ್ಟ್ ಬರ್ತಾರೆ. ಪಟ್ಟದಕಲ್ಲು ಚಾಲುಕ್ಯರು ಕಟ್ಟಿಸಿದ್ದು. ಸೊ ಇದರಲ್ಲಿ ವಿಶೇಷತೆ ಏನಂದರೆ 9 ಲಿಂಗಗಳಿವೆ, 1 ಜೈನ್ ಟೆಂಪಲ್ ಇದೆ ಇದರಲ್ಲಿ. ಸೊ ಎಕ್ಸ್ಪ್ಲೋರ್ ಮಾಡೋಣ. ಮತ್ತೆ ಇದು ಕರ್ನಾಟಕದ ಇನ್ನೊಂದು ಒಳ್ಳೆ ಪ್ಲೇಸ್ ಅಲ್ವಾ? ಗುಂಡಗೋ
ಇದೆ ಅಂದರೆ ಇದು ಕಾಶಿ ತೀರ್ಥ ಅಂದರೆ ಇದೆ ಒಳಗೆ ಗಣೇಶ ದೇವ. ಬನಶಂಕರಿ ಟೆಂಪಲ್ ದೇವರ ದರ್ಶನ ಆಯ್ತು ಇವಾಗ. ಸೊ ಇದು ಬಾದಾಮಿ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ಟುವರ್ಡ್ಸ್ ಬಾಗಲಕೋಟೆ ಕಡೆ ಹೋಗ್ತಾ ಇರೋದು. ಟೋಟಲ್ ನಾವು 5 ಪ್ಲೇಸಸ್ ಸ್ಪಾಟನ್ನು ಕವರ್ ಮಾಡಿದ್ದೀವಿ ಇವತ್ತು. ಸೊ ಇವಾಗ ನಮ್ಮದು ಫ್ರೆಂಡ್ ಮನೆಗೆ ಹೋಗೋದು ಡೈರೆಕ್ಟಾಗಿ. ಸೊ ಗೃಹ ಪ್ರವೇಶ ಇರೋದು ಒಂದು ಇವತ್ತು. ಸೊ ಅಲ್ಲಿ ವಿಸಿಟ್ ಮಾಡಿ ನೆಕ್ಸ್ಟ್ ನೋಡಬೇಕು ಏನು ಮಾಡಬೇಕಂತ. ಸೊ ನಿನ್ನೆ ನಾವು ಬಾಗಲಕೋಟಲ್ಲೇ ಉಳ್ಕೊಂಡಿದ್ದು. ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಎಲ್ಲ ಸುಮಾರು ಲೇಟ್ ಆಯಿತು. ಸೊ ವೆದರ್ ಬೇರೆ ಸರಿಯಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಬಾಗಲಕೋಟೆ ಸಿಟಿಯಲ್ಲೇ ಒಂದು ಲಾಡ್ಜ್ ಮಾಡಿಕೊಂಡು ಬೆಳಿಗ್ಗೆ ಇವಾಗ ಬಿಟ್ಟಿದ್ದೀವಿ ಟುವರ್ಡ್ಸ್ ಗೋಕಾಕ್ ಫಾಲ್ಸ್ ಕಡೆ. ಸೊ ಈ ರೋಡ್ ಮಾತ್ರ ತುಂಬ ಕೆಟ್ಟದಾಗಿದೆ. ಅದು ಒಂದು 10 ಕಿಲೋಮೀಟರ್ ಫುಲ್ಲು ಕಚ್ಚಾ ರೋಡು. ನೋಡ್ರಿ ಅದು ಪ್ರಾಜೆಕ್ಟ್ ಎಷ್ಟು ದೊಡ್ಡದು ನೋಡ್ರಿ. ಇದೆಲ್ಲ ಪ್ರಾಜೆಕ್ಟು ಪವರ್ ಆಗ್ತದೆ. ನಾನು ಪವರ್ ಜನ್ರೇಷನ್ ಇದು ನೋಡೋದು ನಾನು ಭಾಳ ದಿವಸದಿಂದ. ನಾವೀಗ ಫಾಲ್ಸಿನ ತಲೆ ಮೇಲೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ನಾವು ನಿಂತ್ಕೊಂಡು ದೂರದಿಂದ ನೋಡಿದ್ವಲ್ಲ. ಸೊ ಇದು ನೀರು ಎಲ್ಲಿ ಹರ್ಕೊಂಡು ಕೆಳಗೆ ಬೀಳುತ್ತೋ ಆ ನೀರು ಹರಿಯೋ ಜಾಗಕ್ಕೆ ಹೋಗ್ತಾಯಿದ್ವಿ. ಇದು ಜನರಲಿ ಎಲ್ಲ ಟೂರಿಸ್ಟ್ಗಳು ಬರುವಂಥದ್ದು. ಅದು ಆ ಕಡೆ ನಾವು ಬಂದಿದ್ದು ಲೋಕಲ್ಲು. ಆಮೇಲೆ ಮೊದಲು ಏನು ಮಾಡ್ತಿದ್ರಂತೆ, ಆ ಬ್ರಿಡ್ಜ್ ಬಿಡೋದ್ರಿಂದ ಜನ ಏನು ಬ್ರಿಡ್ಜ್ ಮೇಲೆ ಹೋಗಿ ಆ ಕಡೆಯಿಂದ ಅದು ನೋಡಿಕೊಂಡು ಮತ್ತು ಈ ಕಡೆ ಬಂದು ವಾಪಸ್ ಹೋಗ್ತಿದ್ರಂತೆ. ಇವಾಗ ಅದು ಇಲ್ಲದೆ ಇರೋದ್ರಿಂದ ಅದು ಬ್ರಿಡ್ಜ್ ಇಲ್ಲ ಇವಾಗ. ಆಲ್ಮೋಸ್ಟ್ ಒಂದು 4 ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ ಟೈಮು ಗೋಕಾಕಲ್ಲಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ಮದು ಬೆಳಗಾವಿಗೆ ಏನೂ ನೋಡೋದಿಲ್ಲ ಅಲ್ಲಿ. ಸೊ ಬೆಳಗಾವಿಯಿಂದ ನಾವು ಡೈರೆಕ್ಟಾಗಿ ಕಿತ್ತೂರಿಗೆ ಹೋಗೋದು. ಕಿತ್ತೂರು ಚೆನ್ನಮ್ಮ ಕೋಟೆಗೆ, ಕಿತ್ತೂರು ಕೋಟೆ ನೋಡೋಕ್ಕೆ. ಇದು ಕಿತ್ತೂರು ನಗರ. ಇದು ಬೆಳಗಾವಿ ಜಿಲ್ಲೆ, ತಾಲೂಕು ಚೆನ್ನಮ್ಮನ ಕಿತ್ತೂರು ಅಂತ ರೀನೇಮ್ ಮಾಡಿದ್ದಾರೆ, ಮರುನಾಮಕರಣ. 1 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು ಅಲ್ಲಿ ಹೋಟ್ಲಲ್ಲಿ. ಕೋಟೆ ಫಸ್ಟ್ ಟೈಮ್ ವಿಸಿಟ್. ಇಲ್ಲೂ ಎಲ್ಲ ಹಳೆ ಮನೆಗಳೆಲ್ಲ ರೋಡ್ ಅಗಲ ಎಲ್ಲ ಹೊಡೆದಾಕಿದ್ದಾರೆ. ರೋಡ್ ಅಗಲ ಮಾಡ್ತಾಯಿದ್ದಾರೆ. ಎಲ್ಲ ಡೆಮಾಲಿಷ್ ಆಗಿದೆ.
ನಾವು ಕಿತ್ತೂರು ಫೋರ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ಮದು ಹಾವೇರಿ ಕಾಗಿನೆಲೆಯಲ್ಲಿ ನೈಟ್ ಸ್ಟೇ ಇರೋದು. ಸೊ ಅಲ್ಲಿ ಡೈರೆಕ್ಟಾಗಿ ಅಲ್ಲೇ ಹೋಗೋದು ಇವಾಗ. ಸೊ ಕಾಗಿನೆಲೆಯಲ್ಲೇ ರಾತ್ರಿ ಎಲ್ಲ ಸ್ಟೇ ಮಾಡಿಕೊಂಡು ಬೆಳಗ್ಗೆ ಕನಕದಾಸರದ ಗದ್ದಿಗೆಗೆ ಬಂದು ದರ್ಶನ ಮಾಡಿಕೊಂಡು ಇಲ್ಲಿ ಕಾಗಿನೆಲೆ ಮಠಕ್ಕೆ ಎಲ್ಲ ಹುಡುಗರಿಗೆಲ್ಲ ನೋಡಿಕೊಂಡು ಬೆಂಗಳೂರು ಕಡೆ ನಾನು ಹೋದೆ. ಸೊ ಓವರಾಲ್ ಜರ್ನಿ ತುಂಬ ಚೆನ್ನಾಗಿತ್ತು. 4 days ಫುಲ್ ಸ್ಪೆಂಡ್ ಮಾಡಿದ್ವಿ. ಸೊ ಅರೌಂಡ್ 1500 ಕಿಲೋಮೀಟರ್ಸ್ ಆಗಿದೆ 4 ದಿನಕ್ಕೆ. ಊಟ ರೈಡು ಆರಾಮಾಗಿ ನಾರ್ಮಲ್ ಆಗಿ ಹೋಗಿದೆ.